SIT ತನಿಖೆ ಆಗಬೇಕು ಅಂತ ಒತ್ತಡ ಹೇರುವಾಗ ಯಾರು ಮಾಡದಿದ್ದರೂ ಸಿದ್ದರಾಮಯ್ಯರು ಮಾಡಿದ್ದಾರೆ. ಹಾಗಾಗಿ ನಾನು ಕರ್ನಾಟಕ ಸರ್ಕಾರಕ್ಕೆ ಅಲ್ಲ, ನಮ್ಮ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯರಿಗೆ ನಾನು ವೈಯಕ್ತಿಕವಾಗಿ ಗೌರವ ಸೂಚಿಸ್ತೇನೆ. ಯಾಕೆಂದರೆ ನಮ್ಮ DKC ಅವರೇ ಆಗಲಿ, ಗೃಹ ಮಂತ್ರಿಗಳಾಗಲಿ ಇದರಲ್ಲಿ ಯಾವುದೇ ಒಂದು ಒಲವು ತೋರಿಸಲಿಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತಿದ್ರು. ಆದರೆ ಸಿದ್ದರಾಮಯ್ಯರು ಈ ಒಂದು SIT ತನಿಖೆಗೆ ರಚನೆಗೆ ಅವರ ಕರ್ತವ್ಯವನ್ನು ಮಾಡಿದ್ದಾರೆ. ಹಾಗಾಗಿ ಈ ತನಿಖೆ ತಂಡ ಬಂದ ನಂತರ ಸಹ ಪಾರದರ್ಶಕವಾಗಿ ಅತ್ಯಂತ ಶೀಘ್ರವಾಗಿ ಯಾರೆಲ್ಲ ಇದರಲ್ಲಿ ಹಿಂದೆ ಇದ್ದಾರೆ, ಕೇವಲ ಅಲ್ಲಿ ಹೂತಿಟ್ಟ ಶವಗಳ ಬಗ್ಗೆ ಅಲ್ಲ, ಇದನ್ನು ಮಾಡಿಸುವವರು ಯಾರು, ಸೌಜನ್ಯ ಪ್ರಕರಣ ಹೇಗೆ ಆಯಿತು, ಅಥವಾ ಈ ಒಂದು ಹೂಳಿಟ್ಟ ಶವಗಳಿಗೆ ಯಾರೆಲ್ಲ ಪರೋಕ್ಷವಾಗಿ ಬೆಂಬಲ ಕೊಟ್ಟಿದ್ದಾರೆ ಅವರುಗಳನ್ನು ಎಲ್ಲರನ್ನು ತನಿಖೆ ಮಾಡಬೇಕು. ಮುಂದಿನ ದಿನಗಳ ಇಡೀ ದೇಶಾದ್ಯಂತ ಮೊನ್ನೆಯಿಂದ ಒಂದು ಶವವನ್ನು ಹೂಳೆತ್ತುವ ವಿಷಯದಲ್ಲಿ ಪ್ರತಿ ಮಾಧ್ಯಮಗಳಲ್ಲಾಗಲಿ ಎಲ್ಲ ಕಡೆಗಳು ಇದೇ ಪ್ರಚಾರ ಆಗ್ತಾಯಿತ್ತು. ಆದರೆ ಇವತ್ತೊಂದು ತಾರ್ಕಿಕ ಅಂತ್ಯ ಬಂತು. ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರವರಿಗೆ ವೈಯಕ್ತಿಕವಾಗಿ ನಾನು ಧನ್ಯವಾದವನ್ನು ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇನೆ. ಯಾಕೆಂದರೆ SIT ರಚನೆಗೆ ಅವರು ಒಪ್ಪಿದ್ರು, SIT ರಚನೆಗೆ ಆದೇಶ ಕೂಡ ಮಾಡಿದರು. ನಮ್ಮ ಧನಂಜಯ ಸುಪ್ರೀಂ ಕೋರ್ಟ್ನ ವಕೀಲರಿಗೂ ಆ ತಂಡಕ್ಕೂ ನಾನು ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಯಾಕೆಂದರೆ ಧನಂಜಯ ವಕೀಲರು ನನಗೆ SIT ತನಿಖೆ ರಚನೆ ಮಾಡೋದಾದರೆ ಮೊಹಂತಿ ಅವರ ನೇತೃತ್ವದಲ್ಲಿ ಆ ತಂಡ ರಚನೆ ಮಾಡಬೇಕು ಅಂತ ಹೇಳಿದರು. ಆದರೆ ಈಗ ಮೊಹಂತಿ ಅವರ ನೇತೃತ್ವದಲ್ಲಿ ತಂಡ ರಚನೆ ಆಗ್ತದೆ. ಬಹಳ ಸಂತೋಷ. ಇದು ಒಂದು ಪಾರದರ್ಶಕತೆಯಲ್ಲಿ ನಡಿಬೇಕು ಅನ್ನುವ ನಮ್ಮದು ಒಂದು ಆಶಯ. ನಾನು ಮೊದಲನೇದಾಗಿ ನಮ್ಮ ಈ ಹೋರಾಟದ ನಾಯಕ ಮೈಶೆಟ್ಟಿ ತಿಮ್ಮರೋಡಿಯವರಿಗೆ, ಅವರ ಧರ್ಮಪತ್ನಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇನೆ. ಯಾಕೆಂದರೆ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರುವವರನ್ನು ಎಲ್ಲರನ್ನೂ ನಮಗೆ ಕಾಣ್ತದೆ. ಅದರ ಹಿಂದಿರುವ ಒಂದು ತಾಯಿ 13 ವರ್ಷದಿಂದ ಯಾವ ರೀತಿ ಕಷ್ಟಪಟ್ಟಿದ್ಲು, ಒಂದು ಗಂಡನ ಜೊತೆ ಯಾವ ರೀತಿ ಬೆನ್ನೆಲುಬಾಗಿ ನಿಂತಿದ್ರು, ಆ ಕುಟುಂಬಕ್ಕೂ ನಾನು ಧನ್ಯವಾದವನ್ನು ಸಮರ್ಪಿಸ್ತಿದ್ದೇನೆ. ಯಾಕೆಂದರೆ ಒಂದು ಹಂತದಲ್ಲಿ SIT ತನಿಖೆಗೆ ಹೋಗುವಾಗ ಮುಂದಿನ ದಿನಗಳಲ್ಲಿ ಸೌಜನ್ಯರಿಗೂ ನ್ಯಾಯ ಖಂಡಿತ ಸಿಗ್ತದೆ ಅನ್ನುವ ಭಾವನೆ. ಆದರೆ SIT ತನಿಖೆ ರಚನೆ ಮಾಡಿದ ನಂತರ ಈಗ 4 ಜನರನ್ನು ಅಲ್ಲಿ ಅಧಿಕಾರಿಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ SP ಅವರನ್ನು ಸೇರಿಸ್ತಾರಂತ ನನ್ನ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ. ಸೇರಿಸಿದರೆ ಒಳ್ಳೆದಿತ್ತು. ಯಾಕೆಂದರೆ ಎಲ್ಲರೂ ಹೇಳ್ತಾ ಇದ್ರು SP ಅವರು ಮಾತಾಡ್ತಾ ಇಲ್ಲ. ನಮಗೂ ಒಂದು ತುಂಬ ನಾವು ಸಹ ಹೇಳಿದೆವು, ದಕ್ಷ ಅಧಿಕಾರಿಯಾದವರು ಇವರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ, ಏನೋ ಅವರಿಗೆ ಒಂದು ಕೈಕಟ್ಟಿ ಕೂತ್ಕೊಳ್ಳೋ ಸಂದರ್ಭ ಬಂತು ಅಂತ ನಾನು ಅನ್ನಿಸ್ತೇನೆ. ಆದರೆ ಈಗ ಈ ಒಂದು ಮೊಹಂತಿಯವರ ನೇತೃತ್ವ ಬರುವಾಗ SP ಅವರಿಗೆ ಸ್ವಲ್ಪ ಒಂದು ಎಲ್ಲರದ್ದು ಒತ್ತಡ ಕಡಿಮೆ ಆಗ್ತದೆ. ಹಾಗೆ ಮುಂದಿನ ದಿನಗಳಲ್ಲಿ ಅವರನ್ನು ಆ ತಂಡದಲ್ಲಿ ಸೇರಿಸಿದರೆ ಒಳ್ಳೆಯ ರೀತಿಯಲ್ಲಿ ಆ ಬೆಳವಣಿಗೆ ಹೋಗ್ಬೋದು, ನ್ಯಾಯ ಸಿಗ್ಬೋದು. ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದು, SIT ತನಿಖೆ ನಿಷ್ಪಕ್ಷವಾಗಿ ಹೋಗಬೇಕು. ಯಾಕೆಂದರೆ ಎಲ್ಲರೂ SIT ತನಿಖೆ ಆಗಬೇಕು ಅಂತ ಒತ್ತಡ ಹೇರುವಾಗ ಯಾರು ಮಾಡದಿದ್ದರೂ ಸಿದ್ದರಾಮಯ್ಯರು ಮಾಡಿದ್ದಾರೆ. ಹಾಗಾಗಿ ನಾನು ಕರ್ನಾಟಕ ಸರ್ಕಾರಕ್ಕೆ ಅಲ್ಲ, ನಮ್ಮ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯರಿಗೆ ನಾನು ವೈಯಕ್ತಿಕವಾಗಿ ಗೌರವ ಸೂಚಿಸ್ತೇನೆ. ಯಾಕೆಂದರೆ ನಮ್ಮ DKC ಅವರೇ ಆಗಲಿ, ಗೃಹ ಮಂತ್ರಿಗಳಾಗಲಿ ಇದರಲ್ಲಿ ಯಾವುದೇ ಒಂದು ಒಲವು ತೋರಿಸಲಿಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತಿದ್ರು. ಆದರೆ ಸಿದ್ದರಾಮಯ್ಯರು ಈ ಒಂದು SIT ತನಿಖೆಗೆ ರಚನೆಗೆ ಅವರ ಕರ್ತವ್ಯವನ್ನು ಮಾಡಿದ್ದಾರೆ. ಹಾಗಾಗಿ ಈ ತನಿಖೆ ತಂಡ ಬಂದ ನಂತರ ಸಹ ಪಾರದರ್ಶಕವಾಗಿ ಅತ್ಯಂತ ಶೀಘ್ರವಾಗಿ ಯಾರೆಲ್ಲ ಇದರಲ್ಲಿ ಹಿಂದೆ ಇದ್ದಾರೆ, ಕೇವಲ ಅಲ್ಲಿ ಹೂತಿಟ್ಟ ಶವಗಳ ಬಗ್ಗೆ ಅಲ್ಲ, ಇದನ್ನು ಮಾಡಿಸುವವರು ಯಾರು, ಸೌಜನ್ಯ ಪ್ರಕರಣ ಹೇಗೆ ಆಯಿತು, ಅಥವಾ ಈ ಒಂದು ಹೂಳಿಟ್ಟ ಶವಗಳಿಗೆ ಯಾರೆಲ್ಲ ಪರೋಕ್ಷವಾಗಿ ಬೆಂಬಲ ಕೊಟ್ಟಿದ್ದಾರೆ ಅವರುಗಳನ್ನು ಎಲ್ಲರನ್ನು ತನಿಖೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಇದೊಂದು ಪ್ರಾರಂಭವಾದ ನಮ್ಮ ಅಧ್ಯಾಯ ಮುಗ್ದದು ಅಂತ ಗೃಹ ಮಂತ್ರಿಗಳು ಹೇಳಿದರು. ಈಗ ಅಧ್ಯಾಯ ಪ್ರಾರಂಭವಾಗಿದೆ. ಆ ಅಧ್ಯಾಯವೊಂದು ಅತಿ ಶೀಘ್ರದಲ್ಲೇ ನಾವೆಲ್ಲರೂ ಎಣಿಸಿದ್ದೇವೆ 2025ರಲ್ಲಿ ಇದಕ್ಕೆ ಒಂದು ಅಂತ್ಯ ಕಾಣ್ತೇವೆ ಅಂತ ನಮ್ಮೆಲ್ಲ ಹೋರಾಟಗಾರರ ಭಾವನೆ ಇತ್ತು. ಅದು ಸಮೀಪಿಸಿದೆ ಕಾಲ. ಹಾಗಾಗಿ ಧನಂಜಯರವರ ನೇತೃತ್ವದ ತಂಡದಿಂದ ಈ ಒಂದು ಅಧ್ಯಾಯ ಪ್ರಾರಂಭಗೊಂಡು ಅತಿ ಶೀಘ್ರದಲ್ಲಿ ಮುಗಿತದೆ ಅಂತ ಭಾವಿಸ್ತೇನೆ. ಯಾಕೆಂದರೆ ನಮಗೆಲ್ಲರಿಗೂ ಸಂತೋಷದ ದಿವಸ. ಯಾಕೆಂದರೆ ಪ್ರತಿಯೊಂದು ಕೇಸ್ಗಳಿಗೆ ನಾವು ಮಾತಾಡಿದ ಕೂಡಲೇ ನಮಗೆಲ್ಲರೂ ಕೇಸ್ ಹಾಕಲಿಕ್ಕೆ ಹೊರಟಿದ್ರು. 5 ಕೋಟಿ 10 ಕೋಟಿ ಕೇಸ್ ಹಾಕಿ ನಮ್ಮನ್ನು ಬಾಯಿ ಮುಚ್ಚಿಸಲಿಕ್ಕೆ ಹೊರಟಿದ್ರು. ಇನ್ನು ಯಾರನ್ನೂ ಬಾಯಿ ಮುಚ್ಚಿಸಲಿಕ್ಕೆ ಆಗುವುದಿಲ್ಲ. ತನಿಖಾ ತಂಡ ಬಂದಿದೆ, ನಮ್ಮ ವಕೀಲರು ಧನಂಜಯರ ತಂಡ ಉಂಟು. ಹಾಗಾಗಿ ಇದು ಶೀಘ್ರಗತಿಯಲ್ಲಿ ತನಿಖೆ ನಡೆಯುತ್ತದೆ ಅನ್ನುವ ಭರವಸೆ ನಮಗೆ ಇದೆ. ಹಾಗಾಗಿ ಇದೊಂದು ತನಿಖೆ ಮಾಡುವ ತಂಡಕ್ಕೂ, ನಮ್ಮ ಧನಂಜಯ ತಂಡಕ್ಕೂ, ಮಾನ್ಯ ಮುಖ್ಯಮಂತ್ರಿಗಳು ಇನ್ನೊಮ್ಮೆ ನಾನು ಸೌಜನ್ಯ ಹೋರಾಟಗಾರ್ತಿಯ ನೆಲೆಯಲ್ಲಿ ವೈಯಕ್ತಿಕ ಧನ್ಯವಾದ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಗೃಹ ಮಂತ್ರಿಗಳು ಪ್ರತಿಯೊಂದು ಕಡೆಯಲ್ಲಿ ಸಹ ಮೂಗು ತೂರಿಸ್ತಾರೆ. ಈಗ ಅವರು ಹೇಳ್ತಾರೆ ಈ ಒಂದು ತನಿಖೆ ಕೇವಲ ಯಾವ ಕೇಸ್ ಇದ್ದರೆ ಅದರ ಬಗ್ಗೆ ಮಾತ್ರ ತನಿಖೆ ಆಗಬೇಕು ಅಂತ. ಇಲ್ಲಿ ಬಂದ ಕೇಸ್ ಈಗ ಬುರುಡೆ ವಿಷಯದಲ್ಲಿ. ಆದರೆ ನಾವು ಹೇಳ್ತೇವೆ ಇದರ ಜೊತೆಗೆ ಅಲ್ಲಿ ವೇದವಲ್ಲಿ ಆಗಲಿ, ಪದ್ಮಲತಾ ಆಗಲಿ, ಆನೆ ಮಾವುತನ ಕೇಸ್ ಆಗಲಿ, ಅನನ್ಯ ಭಟ್ನ ಕೇಸ್ ಆಗಲಿ, ಇನ್ನು ಯಾರೆಲ್ಲ ಈಗ ತನಿಖಾ
ತಂಡ ಬರುವಾಗ ಮುಂದೆ ಬಂದು ನಮ್ಮ ಮಕ್ಕಳು ಕಾಣೆಯಾಗಿದ್ದಾರೆ, ಇಲ್ಲಿ ಹೂತಿಟ್ಟ ಶವಗಳು ಒಂದು ವೇಳೆ ನಮ್ಮ ಮಕ್ಕಳದು ಇರ್ಬೋದು ಅಂತ ಬಂದರೆ ಪ್ರತಿಯೊಂದನ್ನು ಕೇಸನ್ನು ತಗೊಳ್ಬೇಕು. ಇದು ಅಂತ್ಯ ಆಗಬೇಕು. ಯಾಕೆಂದರೆ ಗೃಹ ಮಂತ್ರಿಗೆ ಗೊತ್ತಿಲ್ಲ ನನಗೆ ಇದರಿಂದ ಯಾಕೆ ತೊಂದರೆ ಅಂತ. ಅವರು ಪ್ರತಿಯೊಂದು ಸಲ 2023ರಲ್ಲಿ ಸಭೆ ಶುರು ಮಾಡುವಾಗ ಅವರು ಹೇಳಿದ್ದಾರೆ ಇದು ಮುಗಿದ ಅಧ್ಯಾಯ ಅಂತ. ಇವರ ಅಧ್ಯಾಯ ಮುಗಿಬೋದು, ಆದರೆ ಈ ಒಂದು ಅಧ್ಯಾಯ ಮುಗಿಯುವುದಿಲ್ಲ. ಆದರೆ ನಾನು ಹೇಳ್ತೇನೆ, ಕೇವಲ ಈ ಹೂತಿಟ್ಟ ಶವದ ಬಗ್ಗೆ ಮಾತ್ರ ಅಲ್ಲ, ಹೂತಿಟ್ಟ ಶವದ ಬಗ್ಗೆ ಹೂತಿಡುವವನು ಯಾರ್ದೆಲ್ಲ ಶವವನ್ನು ನಾನು ಹೂತಿಟ್ಟಿದ್ದೇನೆಂಬುದು ಅವನಿಗೆ ಗೊತ್ತುಂಟು. ಹಾಗಾಗಿ ಪ್ರತಿಯೊಂದು ಕೇಸನ್ನು ನಾನು ಆನೆ ಮಾವುತ ಒಂದು ಆಲ್ರೆಡಿ SP ಗೆ ಕಂಪ್ಲೇಂಟ್ ಕೊಟ್ಟಾಗಿದೆ, ಪದ್ಮಲತಾ ಕೇಸ್ ಕಂಪ್ಲೇಂಟ್ ಕೊಟ್ಟಾಗಿದೆ, ವೇದವಲ್ಲಿದ್ದು ಕೇಸ್ ಉಂಟು. ಪ್ರತಿಯೊಂದು ಕೇಸನ್ನು ಕೂಲಂಕುಷವಾಗಿ ತನಿಖೆ ಮಾಡಬೇಕು. ಇನ್ನು ಮುಂದೆ ಯಾರೆಲ್ಲ ಅನನ್ಯ ಭಟ್ನ ಅಮ್ಮ ಈಗಲೇ ಬಂದು ಕೂತಿದ್ದಾರೆ ನನ್ನ ಮಗಳಿಗೆ ನ್ಯಾಯ ಸಿಗಬೇಕಂತ, ಪ್ರತಿಯೊಬ್ಬರು ಇನ್ಯಾರಾದರೂ ಈ ಒಂದು SIT ತನಿಖೆ ಮುಂದೆ ಬಂತು ನಮಗೆ ನ್ಯಾಯ ಸಿಗ್ಬೋದು ಅನ್ನುವ ನಿಟ್ಟಿನಲ್ಲಿ ಯಾರಾದರೂ ಇದ್ದರೆ SIT ತನಿಖೆ ಬರುವಾಗ ಮುಂದೆ ಬಂದು ತಮ್ಮ ಕೇಸನ್ನು ಹೇಳಿ ತಮಗೂ ಅಲ್ಲಿ ನ್ಯಾಯ ಸಿಗಬೇಕು. ಹಾಗಾಗಿ ನಾನು ಪರಮೇಶ್ವರ್ ಅವರಿಗೆ ಹೇಳಿದ್ದೇನೆ, ಮಾನ್ಯ ಮುಖ್ಯಮಂತ್ರಿಗಳು SIT ತನಿಖೆಗೆ ರಚನೆಗೆ ಆದೇಶ ನೀಡಿದ ನಂತರ ನಿಮ್ಮದು ಯಾವುದೂ ಮೂಗು ತೂರಿಸೋ ಅವಶ್ಯಕತೆ ಇಲ್ಲ. ಗೃಹ ಮಂತ್ರಿಗಳಾಗಿ ನೀವು ಏನನ್ನು ಮಾಡಲಿಲ್ಲ, ಮುಂದೆ ನಿಮ್ಮ ಬಗ್ಗೆ ನಮಗೆ ಕಾಳಜಿನೂ ಇಲ್ಲ, ಅಪೇಕ್ಷೆನೂ ಇಲ್ಲ. ಹಾಗಾಗಿ SIT ತನಿಖೆಗೆ ನೀವು ಫ್ರೀ ಹ್ಯಾಂಡ್ ಆಗಿ ಕೊಟ್ಟು ಬಿಡಿ, ಇದರಲ್ಲಿ ಮೂಗು ತೂರಿಸಬೇಡಿ ಅಂತ ನಿಮ್ಮ ಹತ್ರ ನಾನು ಹೇಳ್ತಾ ಇದ್ದೇನೆ. ನಾನು ಓರ್ವ ಹೋರಾಟಗಾರ್ತಿಯಾಗಿ ಮಾತ್ರ ಹೇಳ್ತಾ ಇಲ್ಲ, ನಾನೊಂದು ತಾಯಿಯಾಗಿ ಹೇಳ್ತಿದ್ದೇನೆ. ಹಲವು ಸಂತ್ರಸ್ತೆಯರು ಇದರ ಹಿಂದೆ ಇದ್ದಾರೆ. ಯಾಕೆಂದರೆ ಹೋರಾಟದ ದಿನಗಳಲ್ಲಿ ನಾವು ಬಂದು ಹೇಳಿದರೆ ಏನಾದರೂ ನಮ್ಮ ವಿಡಿಯೋಗಳು ವೈರಲ್ ಆಗ್ಬೋದಾ ಅಥವಾ ವೇದಿಕೆಯಲ್ಲಿ ಅವರು ಏನಾದರೂ ಮಾತಾಡ್ತಾರಾ ಎನ್ನುವ ಒಂದು ಹೆದರಿಕೆ ಇರ್ಬೋದು. SIT ತನಿಖೆಗೆ ಬರುವಾಗ ನೀವು ಮುಕ್ತವಾಗಿ ಗೌಪ್ಯವಾಗಿ ಬಂದು ಅವರ ಹತ್ರ ನೀವು ಹೇಳಿದರೆ, ಕೇಸನ್ನು ಕೊಟ್ಟರೆ ಖಂಡಿತವಾಗಿ ನಿಮ್ಮ ಕೇಸು ಮುಂದೆ ಬರ್ಬೋದು. ಇದು ಯಾರಿಗೂ ಹೇಳುವಂಥದ್ದಲ್ಲ. ಹಾಗಾಗಿ ಗೌಪ್ಯತೆಯನ್ನು ಕಾಪಾಡ್ತಾರೆ. SIT ತನಿಖೆಗೆ ಬರುವಾಗ ಯಾರೆಲ್ಲ ಸಂತ್ರಸ್ತೆಯರು ಯಾವುದೇ ಊರಲ್ಲಿದ್ದರೂ ಸಹ, ನಮಗೂ ಗೊತ್ತು ಕೆಲವು ಕಡೆ ಸಂತ್ರಸ್ತೆಯರು ಇದ್ದಾರೆ, ಆದರೆ ಬರಲಿಕ್ಕೆ ಹೆದರ್ತಾ ಇದ್ರು. ನಾವು ಏನಾದರೂ ಮುಂದೆ ಬಂದು ಹೇಳಿದರೆ ನಮ್ಮ ಕುಟುಂಬದವರಿಗೆ ಗೊತ್ತಾಗ್ತದ ಅಥವಾ ಇವರೇನಾದರೂ ಗೊತ್ತಾಗಿ ನಮ್ಮನ್ನೇನಾದರೂ ಕೊಲೆ ಮಾಡುವರ ಅಂತ ಸುಮ್ಮನೆ ಇದ್ದರು. ಹಾಗಾಗಿ ಈಗ ಒಂದು ನಿಮಗೆ ಅವಕಾಶ, ಸಂತ್ರಸ್ತೆಯರು ಯಾರೇ ಇದ್ದರೆ ಮುಂದೆ ಬಂದು SIT ತನಿಖೆಗೆ ನೀವು ಆ ಕೇಸನ್ನು ಕೊಟ್ಟು ಬಿಡಿ ಅಂತ ನಾನೊಂದು ತಾಯಿಯಾಗಿ ತಮ್ಮಲ್ಲಿ ಎಲ್ಲರ ಹತ್ರ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ.